ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಇವತ್ತು ನಾನು ನಿಮ್ಮನ್ನು ರಾಜಾಜಿನಗರ್ 6th ಬ್ಲಾಕ್ ಅಲ್ಲಿರೋ ಬೀಗ್ರಮನೆ ಬಾಡೂಟ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ. ಇಲ್ಲಿ ಏನೆಲ್ಲ ಆಫರ್ಸ್ ಇದೆ ಎಲ್ಲ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿದು ರುಚಿ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ನಿಮಗೆ. रसम पर लेते ನಾವು ಹೊರಗಡೆ ಅಂತ ಹೇಳಿ ಹೋಗಿದ್ವಿ. ಹಾಗೆ ಅಲ್ಲಿದು ಎಲ್ಲ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರಬೇಕಾದ್ರೆ ನಮಗೆ ತುಂಬಾನೇ ಹಸಿವಾಗಿತ್ತು. ಇನ್ನು ಮನೆಗೆ ಬರುವಷ್ಟರಲ್ಲಿ ಹಸಿವಾಗಿ ತುಂಬಾನೇ ಗ್ಯಾಸ್ ಟ್ರಬಲ್ ಆಗುತ್ತೆ ಅಂತೇಳಿ ನಾವು ಅಲ್ಲೇ ಒಂದು ಹೋಟೆಲ್ ಹುಡುಕ್ತಾ ಇದ್ವಿ. ಹಾಗೆ ನನ್ನ ಕಣ್ಣಿಗೆ ಅಲ್ಲಿ ಬೀಗ್ರಮನೆ ಬಾಡೂಟ ಫ್ಯಾಮಿಲಿ ರೆಸ್ಟೋರೆಂಟ್ ಕಣ್ಣಿಗೆ ಬಿತ್ತಲ್ಲಿ. ಆವಾಗ ನಾವು ಒಂದ್ಸಲ ಯೋಚನೆ ಮಾಡಿದ್ವಿ, ಬೀಗ್ರಮನೆ ಬಾಡೂಟನ, ಅಯ್ಯೋ ಹೆಸರು ಕೇಳಿದಾಗಲೇ ಒಂಥರ ಯೂನಿಕ್ ಆಗಿದೆ, ಹಾಗಾದರೆ ನೋಡುವ ಅಲ್ಲಿ ಒಮ್ಮೆ ಟ್ರೈ ಮಾಡುವ ಅಂತೇಳಿ ನಾನು ನನ್ನ ಹಸ್ಬೆಂಡ್ ನನ್ನ ಅಮ್ಮ ಆ ಹೋಟೆಲ್ ಹತ್ರ ಹೋದ್ವಿ. ನೋಡಿ ಇಲ್ಲಿ ಹೋಟೆಲ್ ಇದೆ, ಹೆಸರೇ ಬೀಗ್ರಮನೆ ಬಾಡೂಟ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಎಲ್ಲ ನೋಡೋದಕ್ಕೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಮಾಡಿದ್ದಾರೆ. ಹಾಗೆ ಜನ ಕೂಡ ತುಂಬಾ ಜನ ಬರ್ತಾ ಇದ್ರು ಅಲ್ಲಿ. ಸುತ್ತಮುತ್ತ ನೋಡಿದ್ರೆ ಎಲ್ಲಾ ಕಡೆನೂ ದೊಡ್ಡ ದೊಡ್ಡ ಮರಗಳೇ ಇದೆ. ಈ ಹೋಟೆಲ್ ಕೂಡ ಒಂದು ದೊಡ್ಡ ಮರದ್ದು ಕೆಳಗಡೆನೇ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕೂಡ ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ಮರದ್ದು ಗಾಳಿ ಕೂಡ ಚೆನ್ನಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಏನು ಒಂಥರ ನಮಗೆ ಕಸಿವಿಸಿ ಆಗುವ ಟೆನ್ಷನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಹೋಟೆಲ್. ಹೋಟೆಲ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ತುಂಬ ಕಲರ್ಫುಲ್ ಆಗಿದೆ, ಹಾಗೆ ಅಷ್ಟು ಹೈಜೆನಿಕ್ ಆ್ಯಂಡ್ ನೀಟ್ಫುಲ್ ಆಗಿದೆ. ಇನ್ನೊಂದು ವಿಷಯ ಹೇಳ, ಇಲ್ಲಿ ಎಲ್ಲಾನು ಇವರು ಕನ್ನಡದಲ್ಲೇ ಬರೆದಿದ್ದಾರೆ ನೋಡಿ, ನೀವು ಗಮನಿಸ್ಬೋದು. ಇಲ್ಲಿ ಎಲ್ಲ ಒಂದು ಇಂಗ್ಲಿಷ್ ಬಳಕೆ ಇಲ್ಲ, ಎಲ್ಲಾನು ಕನ್ನಡದಲ್ಲಿ ಬರೆದಿದ್ದಾರೆ. ಹಾಗೆ ರೈತರ ಬಗ್ಗೆನೂ ಕೂಡ ಇವರು ಕೆಲವೊಂದು ಕಸ್ಟಮರ್ಸಿಗೆ ಅರಿವು ಮೂಡಿಸಿದ್ದಾರೆ, ಅದು ತುಂಬಾನೇ ಒಳ್ಳೆಯದಿತ್ತು. ಬನ್ನಿ ಇವಾಗ ಒಳಗೆ ಹೋಗಿ ನೋಡೋಣ ಏನೆಲ್ಲ ಕಾಂಬೋ ಆಫರ್ಸ್ ಎಲ್ಲ ಇದೆ ಅಂತ ಹೇಳಿ. ಇಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಕಾಂಬೋ ಆಫರ್ ಇದೆ. 129ಗೆ ಮಿನಿ ಮೀಲ್ಸ್ ಕೂಡ ಇದೆ. ಅಂದರೆ 299 ಟೋಟಲ್ ಆಗಿ ನಿಮಗೆ 15 ಐಟಮ್ ಕೊಡ್ತಾರೆ. ಈ 15 ಐಟಮ್ ಕೆಲವರಿಗೆಲ್ಲ ಜಾಸ್ತಿ ತಿನ್ನಲಿಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ಸಣ್ಣ ಮೀಲ್ಸೇ ಇಷ್ಟಪಡ್ತಾರೆ. ಆ ಥರ ಮೀಲ್ಸ್ ಕೂಡ ಇಲ್ಲಿದೆ 129ಗೆ. ಹಾಗೆ ಇಲ್ಲಿ ತುಂಬ ಒಳ್ಳೆ ನಾನ್ ವೆಜ್ ಐಟಮ್ ಅಂತೂ ಸಖತ್ತಾಗಿ ಸಿಗುತ್ತೆ. ಅದರಲ್ಲೂ ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳೋದಾದರೆ ಇಲ್ಲಿ ಎಲ್ಲ ಮಂಡ್ಯ ನಾಟಿ ಸ್ಟೈಲಲ್ಲೇ ಅಡುಗೆ ಮಾಡ್ತಾರೆ, ಅದಂತೂ ಇಲ್ಲಿ ಪಕ್ಕ. ಬೀಗ್ರಮನೆ ಬಾಡೂಟ ಹೋಟೆಲ್ನ ಸ್ಪೆಷಲ್ ಏನು ಗೊತ್ತಾ, 299ಗೆ ಕಾಂಬೋ ಆಫರ್ ಒಂದು ಕೊಡ್ತಾರೆ. ಇದರಲ್ಲಿ ನಾನು ಹೇಳಿದಾಗೆ 15 ಐಟಮ್ಸ್ ಅಂದರೆ ಸ್ವೀಟ್ ಆಗಿರ್ಬೋದು, ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಹಾಗೆ ಐಸ್ ಕ್ರೀಮ್ಸ್ ಆಗಿರ್ಬೋದು, ಪ್ಲೇನ್ ಕಾಲ್ ಸೂಪು, ಮುದ್ದೆ, ರೈಸ್, ಬಿರಿಯಾನಿ, ಮಟನ್ ಕುರ್ಮಾ, ಹಾಗೆ ಬಾಳೆಹಣ್ಣು, ಸಲಾಡ್, ಚಿಕನ್ ಚಾಪ್ಸ್, ಈ ಥರ ಎಲ್ಲ, ಮೊಟ್ಟೆ ಮತ್ತು ಕೆಲವೊಂದು ಐಟಮ್ಸ್ಗಳಂದರೆ ಟೋಟಲ್ ಆಗಿ 15 ಐಟಮ್ಸ್ ಕೊಡ್ತಾರೆ. ಈ ಹೋಟೆಲ್ನ ಕೆಲವೊಂದು ವಿವರಗಳನ್ನು ಅಲ್ಲಿನ ಸಿಬ್ಬಂದಿಯಾದ ಆಕಾಶ್ ಅವರೇ ನಿಮಗೆ ಹೇಳ್ತಾರೆ ನೋಡಿ. ಸರ್, ಇಲ್ಲಿ ನಿಮ್ಮ ಹೋಟೆಲ್ ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ ಸರ್? ನಾನು ಬೆಳಿಗ್ಗೆ ಒಂದು 7 o'clock ಓಪನ್ ಆಗುತ್ತೆ. 7 o'clock ಓಪನ್ ಆಗುತ್ತೆ. ನೈಟು ಕಸ್ಟಮರ್ ಜಾಸ್ತಿ ಇದು ಖಾಲಿ ಆದರೆ ಒಂದು 10-10:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಾಂದರೆ ಮಿನಿಮಮ್ ಒಂದು 11 o'clock ಗಂಟೆ ಇರುತ್ತೆ. ಹೌದಾ? ನಿಮಗೆ ರಜೆ ಎಲ್ಲ? ರಜೆ ಸೋಮವಾರ ಇದ್ರೆ ಇರುತ್ತೆ, ಇಲ್ಲಾಂದ್ರೆ ಇಲ್ಲ ಮೇಡಮ್, ಯಾಕಂದರೆ ಅದು ಡಿಪೆಂಡ್ಸ್ ಆನ್ ಸಂಡೇ. ಸೋಮವಾರ ಇಲ್ಲಿ ಏನು ಹಾಲಿಡೇಸ್ ಇರುತ್ತಾ ಏನು? ಇರುತ್ತೆ ಎವ್ರಿ ಸೋಮವಾರನ? ಎವ್ರಿ ಸೋಮವಾರ ಇರುತ್ತೆ. ಹೌದಾ? ಒಂದೊಂದು ದಿನ ಮಾತ್ರ ಓಪನ್ ಇರುತ್ತೆ. ಹೌದಾ? ಎಷ್ಟು ಸಮಯ ಆಯಿತು ಸರ್ ಇದು ಹೋಟೆಲ್ ಓಪನ್ ಆಗಿ ನಿಮ್ಮದು? 1 year ಮೇಲೆ ಒಂದು 2 months ಆಗಿದೆ. ಹೌದಾ? ಕ್ಯಾಟ್ರಿಂಗ್ಸ್ ಎಲ್ಲ ಅವೈಲೇಬಲ್ ಇದೆಯಾ ನಿಮ್ಮದು? ಮೇಡಮ್ ಕ್ಯಾಟ್ರಿಂಗ್ಸ್ ಎಲ್ಲ ಅವೈಲೇಬಲ್. ಹೌದಾ? ಅಂದರೆ ಅವರೇಜ್ ಒಂದು ಎಷ್ಟು ಮೆಂಬರ್ಸಿಗೆಲ್ಲ ಮಾಡ್ಬೋದು ನಿಮಗೆ? 900 ಜನಗಳು ಮಾಡ್ತೀವಿ. ಹೌದಾ? 900,000 ಜನಕ್ಕೆ ಬೇಕಾದ್ರೆ. ಅಂದರೆ ನಾವೀಗ ಕ್ಯಾಟ್ರಿಂಗ್ ನಿಮಗೆ ಹೇಳೋದಾದ್ರೆ ಒಂದು 2 days ಮುಂಚೆ ಹೇಳ್ಬೇಕಲ್ಲ? 1 day ನಾಳೆ ಬೆಳಗ್ಗೆ ಬೇಕಾದ್ರೆ ನೈಟ್ ಹೇಳಿದ್ರೆ ಸಾಕು. ಹೌದಾ? ಓಕೆ ಸರ್. ನಿಮ್ಮ ಹೆಸರು? ಆಕಾಶ್ ಅಂತ. ಆಕಾಶ್ ಅಂತನಾ? ಓಕೆ.
ಓಕೆ ಸರ್. ಕೇಳಿದ್ರಲ್ಲ ಗೈಸ್, ಎಲ್ಲ ದಿವಸನೂ ಓಪನ್ ಇರುತ್ತೆ, ಆದರೆ ಮಂಡೇದು ಡೌಟು. ಮಂಡೇ ಮಾತ್ರ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ಬರಬೇಕು ಇಲ್ಲಿ. ಹಾಗೆ ಇಲ್ಲಿದು ಇನ್ನೊಂದು ವಿಷಯ ಹೇಳ, ಇಲ್ಲಿ ಇವರು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರೋ ಕಾಂಬೋ ಆಫರ್ಸ್ ಅನ್ನು ಇಲ್ಲೆಲ್ಲ ಕೊಡ್ತಾ ಇದ್ದಾರೆ. ಒಂದನೇದಾಗಿ ಇದು ಇಲ್ಲಿ ಇವಾಗ ನೀವು 750 ಒಂದು ಆಫರ್ ಬಗ್ಗೆ ಹೇಳ್ತೀನಿ. ಇಲ್ಲಿ ಬಕೆಟ್ ಬಿರಿಯಾನಿ ಅಂತ ಹೇಳಿ ಕೊಡ್ತಾರೆ. ಇದರಲ್ಲಿ 1 kg ಪೀಸೇ ಇರುತ್ತೆ, ಹಾಗೆ 2.5 kg ರೈಸ್, 6 ಮೊಟ್ಟೆ, 1 ಕೂಲ್ ಡ್ರಿಂಕ್ಸ್, ಹಾಗೆ ಸಲಾಡ್ ಕೂಡ ಕೊಡ್ತಾರೆ ಇವರು. ಹಾಗೆ ಮಟನಲ್ಲೂ ಕೂಡ ನಿಮಗೆ ಬಕೆಟ್ ಆಫರ್ ಕೂಡ ಇದೆ. ಮಟನಲ್ಲಿ ಎಷ್ಟ್ರಾ ಅಂತ ಹೇಳಿದ್ರೆ ಬೋಟಿ ಗೊಜ್ಜು, ಮಟನ್ ಕೂರ್ಮಾ ಕೂಡ ಕೊಡ್ತಾರೆ. ನಾವು ಎಲ್ಲ ಕಾಂಬೋ ನೋಡಿ ಕೊನೆಗೆ ನಾವು 3 ಹೋದದ್ರಿಂದ ನಾವು 650 ಒಂದು ಕಾಂಬೋ ಚೂಸ್ ಮಾಡಿದ್ವಿ. ಇದರಲ್ಲಿ ನಮಗೆ ತುಂಬಾ ವರ್ತಬಲ್ ಅಂತೇಳಿ ಅನಿಸ್ತು. ಇದರಲ್ಲಿ 1 ಪ್ಲೇಟ್ ಚಿಕನ್ ಮಸಾಲ, ಹಾಗೆ 4 ಚಪಾತಿ, 1 ಪ್ಲೇಟ್ ಕಬಾಬು, ಹಾಗೆ 2 ಬಿರಿಯಾನಿ ರೈಸು ಅಲ್ಲ, ಬಿರಿಯಾನಿ ವಿತ್ ಚಿಕನ್ ಕೂಡ ಇತ್ತು. ಹಾಗೆ ಇದರಲ್ಲಿ ಸಲಾಡ್ ಎಲ್ಲ ಕೊಟ್ಟಿದ್ರು, ಮತ್ತು ಇದರಲ್ಲಿ ಚಿಕನ್ ಶೇರ್ವಾ ಇಷ್ಟೆಲ್ಲ ಕೊಟ್ಟಿದ್ರು. ಆಮೇಲೆ ಕೂಲ್ ಡ್ರಿಂಕ್ಸ್ ಕೂಡ ಇತ್ತು. ಸೊ ನಮಗೆ ಅಂತೂ ಹೊಟ್ಟೆ ತುಂಬಾ ಫುಲ್ ಆಗೋಯ್ತು. ಒಂದು ವೇಳೆ ನಿಮಗೆ ಈ ಹೋಟೆಲಿಗೆ ಬರಲಿಕ್ಕೇನೆ ಆಗದಿದ್ದರೆ ನೀವು ಟೆನ್ಷನ್ ಮಾಡಬೇಡಿ, ಸ್ವಿಗ್ಗಿ ಝೊಮ್ಯಾಟೊ ಇದೆಯಲ್ಲ, ಅದರಲ್ಲೂ ಕೂಡ ಇವರ ಫುಡ್ ಅವೈಲೇಬಲ್ ಇದೆ. ಸೊ ಇನ್ಯಾಕೆ ತಡ ಮಾಡ್ತೀರಾ, ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಬೀಗ್ರ ಮನೆ ಬಾಡೂಟ ಹಾಕಿ ಅದರಲ್ಲೇ ನಿಮಗೆ ಎಲ್ಲ ಬರುತ್ತೆ. ಹಾಗೆ ವಿದಿನ್ 5 ಕಿಲೋಮೀಟರ್ಸ್ ಒಳಗಡೆ ಇವ್ರದ್ದು ಫ್ರೀ ಹೋಮ್ ಡೆಲಿವರಿ ಕೂಡ ಇದೆ, ಗೊತ್ತಾ? ಹೇಗಿದೆ ಊಟ? ಹೇಗಿದೆ ಊಟ? ಹೆಚ್ಚು ಅನಿಸ್ತು. ಬಿರಿಯಾನಿ ಕ್ವಾಂಟಿಟಿ ನೋಡಿ ಎಷ್ಟು ಚಂದ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬ್ಯಾಟಿಂಗ್ ಮುಗೀತು ನೋಡಿ. ಬರ್ದವ್ರು ಎಷ್ಟೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಆಯ್ತು ಏನಾದ್ರು ಕರ್ಕೊಂಡು ಹೇಳಿ ಹೇಗಿದೆ ಊಟ? ಸೂಪರ್. ಹೌದಾ? ಯಾವ್ದು ಇಷ್ಟ ಆಯಿತು? ಕಬಾಬ? ಹೌದಾ ಹೌದಾ ನನ್ನ ಜೊತೆ ನನ್ನ ಫ್ರೆಂಡ್ ಇದೆ ಗೊತ್ತಾ? ಯಾರು? ಹಾಯ್. ಹಾಗೆ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಕಿರಿಕ್ ಮಾಡ್ತಾ ಹಾಗೆ ನಗಾಡ್ತಾ ಊಟನ ಒಂದೊಂದಾಗಿ ಸವಿತಾ ಎಂಜಾಯ್ ಮಾಡ್ಕೊಳ್ತಾ ಇದ್ವಿ. ಒಂದಕ್ಕಿಂತ ಒಂದು ರುಚಿ ಅಂತೂ ಸಖತ್ ಟೇಸ್ಟಿಯಾಗಿದೆ. ನಾನ್ ವೆಜ್ ಪ್ರಿಯರಿಗಂತೂ ಇದು ಹೇಳಿ ಮಾಡಿಸಿದ್ದು ಹೋಟೆಲ್ ಅಂತಾನೆ ಹೇಳ್ಬೋದು. ಕೊನೆಗೆ ಊಟದ ಕೊನೆಯಲ್ಲಿ ಇವರು ರಸಂ ಕೂಡ ಕೊಡ್ತಾರೆ, ಅದು ಕೂಡ ಒಂದು ಒಳ್ಳೆ ಥಾಟ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ? ನಾನ್ ವೆಜ್ ಪ್ರಿಯರಿಗಂತೂ ನಾನು ಹೇಳಿದೆ ಅಲ್ವಾ, ತುಂಬಾ ಬಂಪರ್ ಲಾಟರಿ ಅಂತಲೇ ಹೇಳ್ಬೋದು ಅಲ್ವಾ? ಹಾಗೆ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು, ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಬೇಕು. ಹಾಗೆ ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಧನ್ಯವಾದಗಳು. ಒಂದ್ಸಲ ಬೀಗ್ರ ಮನೆ ಬಾಡೂಟಕ್ಕೆ ಹೋಗಿ ಬ್ಯಾಟಿಂಗ್ ಮಾಡಿಕೊಂಡು ಬನ್ನಿ.